ಪರ್ಸ್ನಲ್ ಆಗಿ ಹೆಸರು ತಂದುಕೊಡ್ತು. ಸ್ಕೂಲಲ್ಲಿ ಸಾಕಷ್ಟು ಏನಂತಾರೆ ಅದಕ್ಕೆ, ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರ ಹೀರೋ ಆದರೆ ಸ್ಕೂಲಲ್ಲಿ ಅಜಯ್ ಹೀರೋ. ಎಲ್ಲ ಕಡೆನೂ ಆ್ಯಂಡ್ ಹೋದ ಕಡೆ ಎಲ್ಲ ಯೂಸ್ ಟು ಗೆಟ್ ಡೆಫಿನೆಟ್ಲಿ ಅಕ್ಲೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ತು. ಅದು ಇಟ್ ಕಂಟಿನ್ಯೂಡ್. ಅಂದರೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಲೀಡ್ ಆಯಿತು. ಅದು ಆ್ಯಕ್ಚುಲಾಗಿ ಕ್ರೌರ್ಯ ಅಂತ ಒಂದು ನಮ್ಮ ಕಾಸರವಳ್ಳಿ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ. ಅದಾದಮೇಲೆ ವರ್ಷ ಋತು ಅಂತ ಇನ್ನೊಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದೆ, ಎಲ್ಲ ಚೈಲ್ಡ್ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿದ್ದು ಅದರಲ್ಲಿ. ಆಮೇಲೆ ದೆನ್ ಐ ಥಾಟ್ ಓಕೆ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ ಇಲ್ಲ ಐ ಡಿಂಟ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್. ಬಟ್ ನಾನು ಈಗಲೂ ಅಷ್ಟೇ ಕಮರ್ಷಿಯಲ್ ಸಿನಿಮಾ, ಬ್ರಿಡ್ಜ್ ಸಿನಿಮಾ ಅದೆಲ್ಲ ನಾನು ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸಿನಿಮಾ ಇಸ್ ಸಿನಿಮಾ. ಪರ್ಫಾರ್ಮೆನ್ಸ್ ಎಲ್ಲ ಕಡೆನೂ ಮಾಡಬೇಕು. ಆಬ್ಸಲ್ಯೂಟ್ಲಿ. ಸೊ ಅದು ನೋಡೋರಿಗೆ ಪ್ರಾಯಶಃ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಿದ್ದಾರೆ. ಒಂದು ಕಮರ್ಷಿಯಲ್ ಸಿನಿಮಾ, ಇನ್ನೊಂದು ಆರ್ಟ್ ಸಿನಿಮಾ ಅಂತ. ಅದೆಲ್ಲ ಇಲ್ಲೂ ಆ್ಯಕ್ಟ್ ಮಾಡಬೇಕು, ಇಲ್ಲೂ ಪರ್ಫಾರ್ಮ್ ಮಾಡಬೇಕು, ಆಗ ಮಾತ್ರ ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಗೋದು. ಇಲ್ಲೇ ಮಾಡಬೇಕು ಅನ್ನೋದಲ್ಲ ವಿಚಾರ, ಎಲ್ಲ ಕಡೆನೂ ಮಾಡಿದ್ರೆ ನಿಮಗೆ ಯಾವುದಾದ್ರೂ ಅವಾರ್ಡ್ ಸಿಗುತ್ತೆ. ಅಂದರೆ ಇನ್ ದ ಸೆನ್ಸ್ ಅಕಾಲೇಡ್ಸು ಮತ್ತು ನಿಮ್ಗೆ ಗುರುತಿಸ್ತಾರೆ